ಇಡ್ಲಿ ಸಾಮಾನ್ಯಕ್ಕೆ ಎಲ್ರಿಗೂ ಇಷ್ಟ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಣ್ಣೆ ಹಾಕಿರೋಲ್ಲ. ಏನಾದ್ರು ಹುಷಾರಿಲ್ಲ ಅಂದರೆ ಡಾಕ್ಟ್ರು ಸಜೆಸ್ಟ್ ಮಾಡೋ ಸಹಿತ ಇಡ್ಲಿನ. ಈಗ ನೋಡಿ, ಮಲ್ಲಿಗೆಯ ಅಷ್ಟು ಮೃದುವಾದ ತಟ್ಟೆ ಇಡ್ಲಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಬನ್ನಿ ಈಗ ಇಡ್ಲಿ ಮಾಡೋ ವಿಡಿಯೋ ನೋಡ್ತಾ ಹೋಗೋಣ. ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 4 ಬೌಲಷ್ಟು ಸೇಲಂ ಅಕ್ಕಿ ಹಾಕ್ತೀನಿ. ಈ ತಟ್ಟೆ ಇಡ್ಲಿಗೆ ತುಂಬ ಮೃದುವಾಗಿ ಬರೋದೇ ಸೇಲಂ ಅಕ್ಕಿ. ಅದು ಬಿಟ್ಟರೆ ನೀವು ತಿಂಡಿ ಅಕ್ಕಿನ ಉಪಯೋಗಿಸ್ಬೋದು. ಈಗ ಅಕ್ಕಿ ಹಾಕಿದ್ದೀನಿ. ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತೊಳೆಯೋಣ. ಅದರಲ್ಲಿ ಪೌಡ್ರ್ ಅಂಶ ಜಾಸ್ತಿ ಇರುತ್ತೆ. ಈಗ ಒಳ್ಳೆ ನೀರು ಹಾಕಿ 8 ಗಂಟೆಗಳ ಕಾಲ ನೆನೆಸಿಡೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅಕ್ಕಿಯ 4 ಅಳತೆಗೆ ಉದ್ದನ್ನು ನಾನು 1/4 ಹಾಕ್ತೀನಿ. ಈ ಅಕ್ಕಿ ಮತ್ತು ಉದ್ದಿನ ಅಳತೆ ಕರೆಕ್ಟಾಗಿದ್ದರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಉದ್ದಿಗೆ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತೊಳಿಬೇಕು. ಇದರಲ್ಲೂ ಸಹ ಪೌಡ್ರಿನ ಅಂಶ ತುಂಬ ಇರುತ್ತೆ. ಈಗ ನೀರು ಚೆಲ್ಲಿದ್ದೀನಿ. ಒಳ್ಳೆ ನೀರು ಹಾಕಿ 8 ತಾಸು ಉದ್ದಿನಬೇಳೆ ನೆನೆಸೋಣ. ಈಗ ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ. ನೀರು ತೆಗೆದಿದ್ದೀನಿ. ಗ್ರೈಂಡ್ರಲ್ಲೇ ರುಬ್ಬೋಣ. ಉದ್ದು ರುಬ್ಬಬೇಕಾದ್ರೆ ಸ್ವಲ್ಪನೇ ನೀರು ಹಾಕ್ತಾ ರುಬ್ಬಬೇಕು. ಅದು ಸ್ವಲ್ಪ ನಯಸ್ಸಾಗಿ ರುಬ್ಬಿದಾಗಲೂ ಒದಗು ಬರುತ್ತೆ. ಆವಾಗ ಸ್ವಲ್ಪ ನೀರು ಹಾಕಿ ನಂತರ ಒದಗಿಸ್ಬೇಕು. ಇಷ್ಟು ಗಟ್ಟಿಯಾಗಿ ರುಬ್ಬಬೇಕು. ಈಗ ಒಂದು ಪಾತ್ರೆಗೆ ತೆಗೆಯೋಣ. ಈಗ ಅಕ್ಕಿ ನೆಂದಿದೆ. ನೀರನ್ನು ಸ್ವಲ್ಪ ಚೆಲ್ಲಬೇಕು. ಎಷ್ಟು ನೀರು ಚೆಲ್ಲಿದ್ರೂ ಅಕ್ಕಿಲಿ ನೀರಿನ ಪ್ರಮಾಣ ಇದ್ದೇ ಇರುತ್ತೆ. ಅದು ಬೇಕು ರುಬ್ಬಕ್ಕೆ. ಈಗ ಗ್ರೈಂಡ್ರಿಗೆ ಅಕ್ಕಿನ ಹಾಕಿದ್ದೀನಿ. ರುಬ್ಬೋಣ. ಅಕ್ಕಿ ರುಬ್ಬಬೇಕಾದ್ರೆ ಒಂದು 1/4 ಲೋಟದಷ್ಟು ನೀರು ಹಾಕಬೇಕು. ಇಲ್ಲಾಂದರೆ ರುಬ್ಬಕ್ಕಾಗೋಲ್ಲ. ರವೆ ತುಂಬ ಚಿಕ್ಕದಾಗಿರಬೇಕು. ಪೇಣಿ ರವೆ ಅಷ್ಟು ನೋಡ್ತಾ ಇರಬೇಕು. ಇಲ್ಲಾಂದರೆ ನಯಸ್ಸಾಗಿಬಿಡುತ್ತೆ. ನಯಸ್ಸಾದರೆ ಇಡ್ಲಿ ಚೆನ್ನಾಗಾಗೋಲ್ಲ. ನೋಡಿ, ಈಗ ರವೆ ಆಗಿದೆ. ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿಡೋಣ. ಈಗ ಉದ್ದಿನ ಹಿಟ್ಟು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ರುಬ್ಬಿರುವ ಅಕ್ಕಿ ತರಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಇಷ್ಟು ಗಟ್ಟಿ ಇರಬೇಕು ಇಡ್ಲಿ ಹದ. ಈಗ ಇಡ್ಲಿ ಹಿಟ್ಟು ರೆಡಿ ಇದೆ. ಆದರೆ ನಾನು ಇಷ್ಟು ಇಡ್ಲಿನೂ ಒಂದೇ ಸರಿ ಮಾಡೋಲ್ಲ. ಸ್ವಲ್ಪ ಹಿಟ್ಟನ್ನ ಒಂದು ಬಾಕ್ಸಿಗೆ ಹಾಕಿ ತೆಗೆದು ಫ್ರಿಜ್ಜಲ್ಲಿ ಇಡ್ತೀನಿ. 8 ದಿನದವರೆಗೂ ಈ ಇಡ್ಲಿ ಹಿಟ್ಟು ಹಾಳಾಗಲ್ಲ. ಯಾವಾಗ ಇಡ್ಲಿ ಮಾಡಬೇಕು ಅಂತ ಅನಿಸುತ್ತೋ ಆವಾಗ ರಾತ್ರಿ ತೆಗೆದಿಡಬೇಕು. ಮತ್ತು ಬೆಳಗ್ಗೆ ಇಡ್ಲಿ ಮಾಡಬೇಕು. ಈಗ ಉಳಿದ ಹಿಟ್ಟಿಗೆ ನಾನು ರುಚಿಗಾಗಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇಡ್ಲಿ ಹಿಟ್ಟಿಗೆ ನೋಡಿ ಈ ಥರ ಜರಡಿ ಮುಚ್ಚಬೇಕು. ತುಂಬ ಕ್ಲೋಸ್ ಆಗೋ ಥರ ಪ್ಲೇಟ್ ಮುಚ್ಚಿದರೆ ಬೇಸಿಗೆಗಾಲದಲ್ಲಿ ಇಡ್ಲಿ ಸ್ವಲ್ಪ ಹುಳಿ ಬರುತ್ತೆ ಮತ್ತು ಸ್ಮೆಲ್ ಬರುತ್ತೆ. ಈ ಥರ ಒಂದು ಜರಡಿನ ಮುಚ್ಚೋಣ. ಬೆಳಗ್ಗೆ ಇಡ್ಲಿ ಮಾಡೋಣ. ಮಾರನೇ ದಿನ ಬೆಳಗ್ಗೆ ಇಡ್ಲಿ ಹಿಟ್ಟು ನೋಡಿ ಹುದುಗು ಬಂದಿದೆ. ಈಗ ಇದಕ್ಕೆ 2 ಸ್ಪೂನಷ್ಟು ನಾನು ನೀರು ಹಾಕ್ತೀನಿ. ನೀರು ಹಾಕಿದಾಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಆಗಿಬಿಡುತ್ತೆ. ಈಗ ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ನಾನು ಬುಡದ ಪ್ಲೇಟಿಗೆ ಇಡ್ಲಿ ಹಿಟ್ಟನ್ನು ಹಾಕೋಲ್ಲ, ಹಾಗೆ ಬಿಡ್ತೀನಿ. ಅದಕ್ಕೆ ಹಬೆ ನೀರು ಹಾರಿದರೆ ಇಡ್ಲಿ ಎಲ್ಲ ಒದ್ದೆ ಆಗುತ್ತೆ. ಈಗ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಕೋತೀನಿ. ಹೀಗೆ ಮಾಡೋದ್ರಿಂದ ಇಡ್ಲಿ ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ. ಈಗ ತಟ್ಟೆಗಳಿಗೆ ಇಡ್ಲಿ ಹಿಟ್ಟು ಹಾಕಾಗಿದೆ. ಹಾಗೆ ಸ್ಟ್ಯಾಂಡಲ್ಲಿ ಜೋಡಿಸಿಡೋಣ. ಈಗ ಇಡ್ಲಿ ಪಾತ್ರೆಗೆ ಸ್ಟ್ಯಾಂಡು ಇಡೋಣ. ಮುಚ್ಚಳ ಮುಚ್ಚಿ ಒಲೆ ಮೇಲೆ ಇಟ್ಟಿದ್ದೀನಿ. 15 ನಿಮಿಷ ಬಿಟ್ಟು ತೆಗೆಯೋಣ. ಈಗ ಇಡ್ಲಿ ಮುಚ್ಚಳ ತೆಗೆಯೋಣ. ಇಡ್ಲಿ ಬೆಂದಿದ್ದು ಗೊತ್ತಾಗೋದು ಅಂದರೆ ಅದು ಮುಟ್ಟಿದಾಗ ನೋಡಿ ಕೈಗೊಂದು ಸ್ವಲ್ಪನೂ ಅಂಟಲ್ಲ. ಇಡ್ಲಿ ತಟ್ಟೆ ತೆಗೆದಿಟ್ಕೊಂಡಿದ್ದೀನಿ. ಆದರೆ ಬಿಸಿ ಇರುತ್ತೆ. ಅದರ ಮೇಲೆ ಕೈಯಲ್ಲಿ ಒಂಚೂರು ತಣ್ಣೀರು ಮುಟ್ಕೊಂಡು ಹೀಗೆ ಮೇಲೆ ಟಚ್ ಮಾಡಬೇಕು. ಆವಾಗ ಬೇಗ ತೆಗಿಯಕ್ಕೆ ಬರುತ್ತೆ. ತಟ್ಟೆಯಿಂದ ಇಡ್ಲಿನ ತೆಗೆದಿದ್ದೀನಿ ನೋಡಿ ಎಷ್ಟು ಮೃದುವಾಗಿದೆ ಅಂತ.
ಇದೇ ಹದದಲ್ಲಿ ಮಾಡಿದರೆ ಇಡ್ಲಿ ಬಹಳ ಚೆನ್ನಾಗಿರುತ್ತೆ. ದೋಸೆ ಸಟ್ಕದಲ್ಲಿ ಈಗ ತಟ್ಟೆ ಇಡ್ಲಿನ ಪೀಸ್ ಮಾಡೋಣ. ಇಡ್ಲಿಗೆ ನಂಚ್ಕೊಳ್ಳೋಕ್ಕೆ ಸಾಂಬಾರು, ಚಟ್ನಿ, ಕಾಯಿ ರಸ ಎಲ್ಲವೂ ಟೇಸ್ಟ್ ಇರುತ್ತೆ. ನಮ್ಮ ಕಡೆ ಬೆಲ್ಲ ತುಪ್ಪ ಹಾಕ್ಕೊಳ್ತಾರೆ, ಬೆಲ್ಲ ಮೊಸರು ಸಹಿತ ನಂಚ್ಕೊಂಡು ತಿಂತಾರೆ. ಉಪ್ಪಿನಕಾಯಿ ರಸ, ಕೊಬ್ಬರಿ ಎಣ್ಣೆ ಸಹ ಚೆನ್ನಾಗಾಗುತ್ತೆ. ನಾನಿಲ್ಲಿ ನುಗ್ಗೆಕಾಯಿ ಮತ್ತು ಬದನೆಕಾಯಿ ಹಾಕಿ ಸಿಹಿ ಹುಳಿ ಇಟ್ಟಿದ್ದೀನಿ, ಅದು ಸಹಿತ ಭಾಳ ಟೇಸ್ಟ್ ಕೊಡುತ್ತೆ. ಹಾಗೆ ಪುಟಾಣಿ ಹಾಕಿ ಕಾಯಿ ಜೊತೆ ರುಬ್ಬಿ ಚಟ್ನಿ ಮಾಡಿದ್ದೀನಿ, ಇವತ್ತು ಅದನ್ನು ಇಡ್ತಾಯಿದ್ದೀನಿ ಇಲ್ಲಿ. ನೋಡಿದ್ರಲ್ಲ, ಮೃದುವಾದ ಮಲ್ಲಿಗೆಯಂತಹ ತಟ್ಟೆ ಇಡ್ಲಿ ಮಾಡೋ ವಿಧಾನ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.